ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಂಶಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಸ್ವಾತಿನ ಒಂದು ನಿಮಿಷ ನಿಂತ್ಕೊಂತ ಅಂದ್ಬಿಟ್ಟು, ಅಲ್ಲ ನೀನು ದರ್ಪ ದುರಂಕಾರ ಏನಿದ್ರು ನನ್ನ ಹತ್ರ ಮಾತ್ರನ, ನಿಮ್ಮ ಮನೆಯವ್ರ ಹತ್ರ ಎಲ್ಲ ನಡೆಯಲ್ಲ ಅಲ್ವಾ? ಏಕೆಂತಂದರೆ ನಿಮ್ಮ ಅಕ್ಕ ನೀನು ಹೋಗಿದ್ರು ಸಹ ತಿರುಗು ನೋಡಿಲ್ಲ. ನಿನ್ನ ದರ್ಪ ದುರಂಕಾರ ಏನಿದ್ರು ನನ್ನ ಹತ್ರ ಮಾತ್ರ ನಡೆಯೋದಲ್ವಾ ಅಂತ ಬೈತಾ ಇರಬೇಕಾದ್ರೆ ಅವರಿಬ್ಬರು ಜಗಳ ಆಡೋದನ್ನು ನೋಡಿ ಅಜ್ಜಿ ಹಾಗೆ ಡೋರ್ ಹತ್ರ ಕದ್ದು ಮುಚ್ಚಿ ಕೇಳಿಸ್ಕೊತಾ ಇರ್ತಾರೆ. ಹಾಗೆ ವಂಶಿ ಮತ್ತೆ ಹೇಳ್ತಾ ಇರ್ತಾನೆ, ನೀನು ಮಾತ್ರ ಹಲ್ಕಿಸ್ಕೊಂಡು ಗಿರ್ಚ್ಕೊಂಡು ನಿಂತಿದ್ಯಲ್ಲ, ಅವ್ರು ನೋಡಿದ್ರೆ ಆ ರೀತಿ ಬೈತಾ ಇದ್ರು, ನೀನು ಏನು ಅನ್ಸಲ್ವಾ ಅಂತ ಅಂದಾಗ ಸ್ವಾತಿ ಸ್ವಲ್ಪ ಕೋಪ ಮಾಡ್ಕೊಂಡು, ನೋಡಿ ನಮ್ಮ ಅಕ್ಕನ ಹತ್ರ ಯಾವ ರೀತಿ ಇರಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀವು ಅವ್ರ ವಿಷಯಕ್ಕೆ ಬರಬೇಡಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದಿದ್ರು ಪರವಾಗಿಲ್ಲ, ನೀನು ಮಾತ್ರ ಹೋಗ್ತೀಯಾ, ಜೊತೆ ನನ್ನನ್ನು ಬೇರೆ ಕರ್ಕೊಂಡು ಹೋಗ್ತೀಯಾ, ಬಂದಿದ್ದೀರ ಅನ್ನೋ ಒಂದು ಕರೆಕ್ಟೆಸಿಗಾದರೂ ಮಾತಾಡ್ಸಲ್ಲ, ಅಂಥವ್ರ ಜೊತೆ ಏನಕ್ಕೆ ಹೋಗ್ಬೇಕು ಅಂತ ಬೈತಿರ್ಬೇಕಾದ್ರೆ, ಓ ಇದಕ್ಕೆ ನೀವು ಇಷ್ಟದಕ್ಕ ಮುನಿಸ್ಕೊಂಡಿದ್ದು, ಹಾಗೆ ಕೋಪ ಮಾಡ್ಕೊಂಡಿರೋದು, ನೋಡಿ ನಾವಿಬ್ಬರು ನಿಜವಾದ ಗಂಡ ಹೆಂಡ್ತಿನೇ ಅಲ್ಲ, ನಾನು ಹೇಗೆ ನಿಮ್ಮ ಮನೆಯವ್ರ ಮುಂದೆ ಹೆಂಡ್ತಿ ಥರ ನಾಟಕ ಮಾಡ್ತೀನೋ ಅದೇ ರೀತಿ ನೀವು ನಮ್ಮ ಮನೆಯವ್ರ ಮುಂದೆ ನನ್ನ ಗಂಡನ ಥರ ನಾಟಕ ಮಾಡ್ಬೇಕಷ್ಟೇ ಅಂತ ಬೈತಾ ಇರ್ತಾರೆ. ಹಾಗೆ ನೀವು ನಮ್ಮ ಮನೆಯವ್ರ ಮುಂದೆ ಕಲ್ತರ ನಿಂತ್ಕೋತಿರಲ್ಲ, ನಾನೇನಾದರೂ ನಿಮ್ಮ ಅಜ್ಜಿ ತಾತನ ಮುಂದೆ ಅದೇ ರೀತಿ ಮಾಡಿದರೆ ನಿಮಗೆ ಓಕೆನಾ ಅಂತ ಅನ್ಬೇಕಾದ್ರೆ, ಈಗೇನು ನೀನು ಮಾಡ್ತಿರೋ ಡ್ರಾಮಕ್ಕೆ ನಿನಗೇನಾದರೂ ದೊಡ್ಡ ಅವಾರ್ಡ್ ಕೊಡ್ಲಾ ಅಥವಾ ಕೇಳಿದಷ್ಟು ದುಡ್ಡು ಕೊಡ್ಲಾ ಅಂತ ಕೇಳ್ತಿರ್ಬೇಕಾದ್ರೆ ಸ್ವಾತಿ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇಷ್ಟೆಲ್ಲ ಮಾಡ್ತಾ ಇರೋದು ನೀನು ದುಡ್ಡಿಗೋಸ್ಕರ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ, ಅದೆಷ್ಟು ದುಡ್ಡು ಬೇಕು ಅಂತ ಹೇಳು, ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ಅಂತ ಅಂದಾಗ ಸ್ವಾತಿ ಕೋಪ ಮಾಡಿಕೊಂಡು ಕೈ ತೋರಿಸ್ಕೊಂಡು ಮಾತಾಡ್ತಾ ಇರ್ತಾಳೆ. ನೋಡಿ ವಂಶಿ ಅವರೇ, ತುಂಬ ಅತಿ ಆಯಿತು ಅಂತ ಅಂದಾಗ, ಏನೇ ಅತಿ ಆಯಿತು, ನಂದೇನು ಅತಿ ಆಯಿತು ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಏನು ನನಗೆ ಅವಾಜ್ ಆಗ್ತೀಯ, ಆಫೀಸಲ್ಲಿ ಬಂದು ಒಂದು ನೆಟ್ಟಗೊಂದು ಕೆಲಸ ಮಾಡೋಕ್ಕೆ ಬರಲ್ಲ, ಒಂದು ಕೆಲಸ ಮಾಡು, ನಾಳೆಯಿಂದ ಆಫೀಸಿಗೆ ಬರಬೇಡ, ಮನೇಲಿ ಕುತ್ಕೊಂಡು ಕೆಲಸ ಮಾಡು, 2 ಕಡೆ ಸಂಬಳನ ಕೊಡ್ತೀನಿ ಇಸ್ಕೊಳ್ಳಿವಂತೆ ಅಂತ ಅಂದಾಗ, ಶಟಾಪ್ ವಂಶಿ ಅವರೇ, ನಿಮ್ಮ ಬಿಟ್ಟಿ ಸ್ಯಾಲ್ರಿ ಯಾರಿಗ್ರಿ ಬೇಕು, ನಾನೇನು ಬಿಟ್ಟಿ ಸ್ಯಾಲ್ರಿಗೆ ಇಲ್ಲಿ ಬಿದ್ದಿಲ್ಲ, ನಾನು ನಿಜವಾಗ್ಲೂ ಆ ಫೈಲ್ನ ರಿಲೀಟ್ ಮಾಡಿಲ್ಲ, ಯಾರೋ ಬೇಕಂತ ಎರೇಸ್ ಮಾಡಿದ್ದಾರೆ, ಅಷ್ಟಕ್ಕೂ ನೀವೇನು ದೊಡ್ಡ ತಪ್ಪು ಮಾಡಿಲ್ವಾ, ಈ ನಾಟಕದ ಮದುವೆಯಲ್ಲಿ ಯಾವ ರೀತಿ ಇರಬೇಕು ಅಂತ ನಿಮಗೇನು ಗೊತ್ತಿಲ್ವಾ ಅಂತ ಅಂದಾಗ, ಈ ಮದುವೆನ ಇಟ್ಕೊಬಿಟ್ಟು ದೊಡ್ಡ ಡ್ರಾಮಾ ಮಾಡಿಕೊಂಡು ಕಂಪನಿಯವ್ರಿಗೂ ಬಂದಿದೆಯಾ ಅಲ್ವಾ ಅಂತ ಅಂದಾಗ, ಸುಮ್ಮನೆ ಪದೇ ಪದೇ ಇದೇ ರೀತಿ ಹೇಳ್ಬೇಡಿ, ಈ 2 ತಿಂಗಳು ಮದುವೆ ಮುಗಿದ ತಕ್ಷಣ ನನ್ನ ಪಡೆ ನಾನು ಹೋಗ್ತೀನಿ, ಮನೇಲಿ ಒಂದು ಕ್ಷಣನೂ ಇರಲ್ಲ ಅಂತ ಅಂದಾಗ ಅಜ್ಜಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸ್ವಾತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ನನ್ನ ಪರಿಸ್ಥಿತಿನ ಇಷ್ಟು ಕೀಳಾಗಿ ನೋಡಬೇಡಿ, ನಮ್ಮ ಅಕ್ಕನ ಬಗ್ಗೆ ಅಥವಾ ನಮ್ಮ ಮನೆಯವ್ರ ಬಗ್ಗೆ ಏನಾದರೂ ಬಂದರೆ ಈ ಸ್ವಾತಿ ಇನ್ನೊಂದು ಮುಖನ ನೋಡಬೇಕಾಗುತ್ತೆ ಅಂತ ಬೈತಿರ್ಬೇಕಾದ್ರೆ ಅವರಿಬ್ರು ಜಗಳ ಆಡೋದನ್ನು ನೋಡಿ ಅಜ್ಜಿ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು, ಅಲ್ಲ ಇವರಿಬ್ರು ಜಗಳ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಇದೇ ರೀತಿ ಇದ್ರೆ ಖಂಡಿತ ಸ್ವಾತಿ ವಂಶಿಯಿಂದ ದೂರ ಆಗ್ತಾಳೆ, ಆ ರೀತಿ ಆಗೋಕ್ಕೆ ನಾನು ಬಿಡಲ್ಲ, ಇವರಿಬ್ರು ಒಂದಾಗೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಭವಾನಿ ಅಜ್ಜಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಅಜ್ಜಿಗೆ ಅಸಿಸ್ಟೆಂಟ್ ಆಗಿರೋ ಲಾಯರ್ ಕಾಲ್ ಮಾಡ್ತಿರ್ಬೇಕಾದ್ರೆ, ಏನಕ್ಕೆ ಪದೇ ಪದೇ ಕಾಲ್ ಮಾಡ್ತಾ ಇದೆಯಾ, ನಾನು ಬಿಸಿ ಇದ್ದೀನಿ ಅಂತ ತಾನೇ, ನಾನು ಫೋನ್ ಪಿಕ್ ಮಾಡಲಿಲ್ಲ ಅಂತ ಅಂದರೆ ಬಿಸಿ ಇದ್ದೀನಿ ಅಂತ ಅಷ್ಟು ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ವ ಅಂತ ಬೈತಿರ್ಬೇಕಾದ್ರೆ, ಅಯ್ಯೋ ಸರ್ ಒಂದು ದೊಡ್ಡ ಎಡವಟ್ ಆಗಿದೆ, ದಯವಿಟ್ಟು ನನ್ನ ಮಾತನ್ನ ಕೇಳಿ, ಈಗಷ್ಟೇ ಇನ್ನೊಂದು ಕಂಪ್ನಿನ ಸೀಸ್ ಮಾಡಿದ್ದಾರೆ ಅಂತ ಅಂದಾಗ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀಯ ಅಂತ ಅಂದಾಗ, ಆದಷ್ಟು ಬೇಗ ಲೋನ್ನ ಕ್ಲಿಯರ್ ಮಾಡಿ ಸರ್, ಇಲ್ಲಾಂದರೆ ಒಂದೊಂದಾಗಿ ನಿಮ್ಮ ಕಂಪನಿ ಎಲ್ಲನೂ ಸಹ ಮುಚ್ಚಾಕ್ತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ಸರಿ ಇಲ್ಲೇನೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಅಲ್ಲಿ ನಿಂತ್ಕೊಂಡು ನೀನು ನೋಡ್ಕೋ ಆಯಿತಾ, ಆದಷ್ಟು ಬೇಗ ನಾನು ದುಡ್ಡು ವ್ಯವಸ್ಥೆ ಮಾಡ್ಕೊ ಬರ್ತೀನಿ ಅಂತ ಫೋನ್ ಕಟ್ ಮಾಡಿ ಯೋಚನೆ ಮಾಡ್ತಾ ಇರ್ತಾನೆ. ನನ್ನ ಕಂಪನಿನ ನಾನು ಯಾರಿಗೂ ಬಿಟ್ಕೊಡಲ್ಲ, ಆದಷ್ಟು ಬೇಗ ನಾನು ಅದನ್ನು ನನ್ನ ಆಸ್ತಿಗೆ ಮಾಡ್ಕೊಳ್ಳೇಬೇಕು, ಅದಕ್ಕೆ ದುಡ್ಡು ಬೇಕು ಅಂತಂದರೆ ಹೇಗಾದರೂ ಮಾಡಿ ವಂಶಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಕಂಪ್ನಿಗೆ ಹೋಗದರೆ ತನ್ನ ಪಾಡಿ ತಾನೇ ಕೆಲಸ ಮಾಡ್ತಿರ್ಬೇಕಾದ್ರೆ ತಾತ ಕೇಳ್ತಾ ಇರ್ತಾರೆ, ಏನಕ್ಕಮ್ಮ ಕಂಪ್ನಿಗೆ ಹೋಗಿಲ್ಲ ಅಂತ ಅಂದಾಗ, ಸ್ವಲ್ಪ ತಲೆನೋವು ಅದಕ್ಕೆ ನಾನು ಇವತ್ತು ಹೋಗಲ್ಲ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ವಂಶಿ ಬಂದುಬಿಟ್ಟು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಫೀಸಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಬಂದುಬಿಟ್ಟು ಹೇಳ್ತಾ ಇರ್ತಾರೆ, ನಿಮ್ಮ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಬನ್ನಿ ಇಬ್ಬರು ಅಂತ ಅಂದಾಗ, ಇಲ್ಲ ನನಗೆ ಕೆಲಸ ಇದೆ, ಸಂಜೆ ಮಾತಾಡೋಣ ಬಿಡು ಭವಾನಿ ಅಂತ ಅಂದಾಗ, ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ತಾನೇ, ಬಂದು ಕುತ್ಕೊಂತ ಬೈಬೇಕಾದ್ರೆ ಸರಿ ಅಂತ ಅಂದ್ಬಿಟ್ಟು ವಂಶಿ ಕುತ್ಕೊಂಡಾಗ ಸ್ವಾತಿ ನೀನು ಬಾ ಅಂತ ಕರೀತಾರೆ. ಅಷ್ಟೊತ್ತಿಗೆ ಲಾಯರ್ ಸಾಹೇಬರು ಬಂದ ತಕ್ಷಣ ತಾತ ಅವ್ರನ್ನ ವೆಲ್ಕಮ್ ಮಾಡಿ ಬನ್ನಿ ಕುತ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಇದೇನಿದು ಅಡ್ವೊಕೇಟ್ನ ಕರ್ಸಿದ್ದೀರಾ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ, ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದಕ್ಕೋಸ್ಕರ ಕರ್ಸಿದ್ದೀನಿ, ವೆಯ್ಟ್ ಮಾಡು ಅಂತ ಅಜ್ಜಿ ತಾತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಾತಿ, ನಿಮಗೆಲ್ಲ ಕಾಫಿ ತಗೊಬರ್ತೀನಿ ನೀವು ಮಾತಾಡಿ ಅಂತ ಅಂದಾಗ, ಒಂದು ನಿಮಿಷ ಇದಕ್ಕೆ ನೀನು ಸಂಬಂಧಪಟ್ಟಿದ್ದೆ ಸ್ವಾತಿ, ಹೋಗಬೇಡ, ಆಮೇಲೆ ಕಾಫಿ ಮಾಡಿಕೊಡುವಂತೆ, ಇವಾಗ ನಾನು ಹೇಳು ಮಾತನ್ನ ಕೇಳ್ಕೊ ಅಂತ ಎದ್ಬಿಟ್ಟು ಅಜ್ಜಿ ಅವಳನ್ನು ಸಹ ನಿಲ್ಸ್ಕೊಂಡಿರ್ಬೇಕಾದ್ರೆ, ಅಡ್ವೊಕೇಟ್ ಏನಕ್ಕೆ ಬಂದರೆ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ನಿನ್ನ ಅಪ್ಪ ಅಮ್ಮನ ಆಸ್ತಿ ಎಲ್ಲನೂ ಸಹ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಸೊ ಅದಕ್ಕೋಸ್ಕರ ಲಾಯರ್ನ ಕರೆಸಿದ್ವಿ, ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು ಅದಕ್ಕೆ ಬಂದಿದ್ದಾರೆ ಅಂತ ಅಂದಾಗ, ಅದೇನು ಹೇಳು ಬೇಗ ಹೇಳು ಹಿಂಗೇನಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ, ಲಾಯರ್ ಸಾಹೇಬ್ರೆ ನಾ ಹೇಳಿರೋ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ದೀರಾ, ಪೇಪರ್ಸ್ ರೆಡಿನಾ ಅಂತ ಕೇಳಬೇಕಾದ್ರೆ ಹೌದು ಸರ್ ಅಂತ ಅನ್ಬೇಕಾದ್ರೆ, ಏನಿದು ಏನು ಪೇಪರ್ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ, ನೋಡು ವಂಶಿ, ಇಷ್ಟು ದಿನ ನಿನ್ನ ಅಪ್ಪ ಅಮ್ಮನ ಎಲ್ಲ ಆಸ್ತಿಗೂ ಸಹ
ನಾವಿಬ್ಬರು ಗಾರ್ಡಿಯನ್ ಆಗಿದ್ವಿ. ಫಾರ್ ಎ ಚೇಂಜ್ ಸ್ವಲ್ಪ ಚೇಂಜ್ ಮಾಡಬೇಕಂತ ನಾನು ಈ ರೀತಿ ಮಾಡಿದ್ದೀನಿ ಅಂತ ಅಂದಾಗ, ಓಹ್! ಅಷ್ಟೇನಾ? ಏನು ಪೇಪರ್ ಡಾಕ್ಯುಮೆಂಟ್‌ನ ವೆರಿಫಿಕೇಷನ್ ಮಾಡಬೇಕಾ? ಸರಿ ಅದೆಲ್ಲಿಗೆ ಸೈನ್ ಮಾಡಬೇಕು ಹೇಳಿ, ನಾನು ಮಾಡಿಬಿಟ್ಟು ಹೊರಡ್ತೀನಿ. ಆಲ್ರೆಡಿ ಟೈಮೇ ಆಗಿದೆ. ಕಂಪ್ನಿಗೆ ಹೋಗಬೇಕು, ಆಫೀಸಿಗೆ ಟೈಮ್ ಆಗಿದೆ ಅಂತ ಸೈನ್ ಮಾಡ್ತಿರ್ಬೇಕಾದ್ರೆ, ಸ್ವಾತಿ ನೀನು ಸ್ವಲ್ಪ ಸೈನ್ ಮಾಡು ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ನಾನೇನಕ್ಕೆ ಅಂತ ಅಂದಾಗ, ಹೇಳ್ತೀನಿ ಮೊದಲು ಸೈನ್ ಮಾಡಮ್ಮ ಅಂತ ಅಂದಾಗ, ಅಲ್ಲ ಹೆಂಗೆ ಮ್ಯಾಮ್ ಇದಕ್ಕೂ ಸ್ವಾತಿಗೂ ಏನು ಸಂಬಂಧ ಇದೆ? ಅವಳೇನು ಸೈನ್ ಮಾಡಬೇಕು ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ, ಮೊದಲು ಸೈನ್ ಮಾಡಮ್ಮ ನೀನು ಹೆದರ್ಕೋಬೇಡ, ನಾನು ಮಾಡೋದೆಲ್ಲ ನಿನ್ನ ಒಳ್ಳೇದಕ್ಕೆ, ಮೊದಲು ಸೈನ್ ಮಾಡು ಅಂತ ಅಂದಾಗ, ಈ ಕಡೆ ಸ್ವಾತಿನೂ ಸಹ ಏನು ಯೋಚನೆ ಮಾಡದೆ ಸೈನ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜಯ್ ಬರ್ತಾನೆ. ಏನು ಡೀಪ್ ಡಿಸ್ಕಸ್ ನಡೀತಿದೆ ಏನಿದು ಅಂತ ಅಂದಾಗ, ಏನೂ ಇಲ್ಲ ಬಾರೋ ಕುತ್ಕೊಳ್ಳು ಅಂತ ಅಂದಾಗ, ಅಜಯ್ ಸಹ ಏನು ಡಾಕ್ಯುಮೆಂಟ್ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಅಜಯ್ ಹೇಳ್ತಾ ಇರ್ತಾನೆ, ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದ್ರಲ್ಲ, ಅದೇನು ಹೇಳಿ ಅಜ್ಜಿ ಅಂತ ಅನ್ಬೇಕಾದ್ರೆ ಅಜ್ಜಿ ತಾತ ಇಬ್ಬರು ಖುಷಿಯಾಗಿ ಹೇಳ್ತಾ ಇರ್ತಾರೆ, ಇವತ್ತಿಂದ ವಂಶಿ ಎಲ್ಲ ಆಸ್ತಿಗೂ ಸಹ ನಮ್ಮ ಸ್ವಾತಿ ಕೋ ಓನರ್ ಅಂತ ಅಂದಾಗ ಅಜಯ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದ್ರೆ, ಈ ಕಡೆ ವಂಶಿಗೂ ಮತ್ತೆ ಸ್ವಾತಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಅಜ್ಜಿ ತಾತ ಮತ್ತೆ ಖುಷಿಯಿಂದ ಹೇಳ್ತಾ ಇರ್ತಾರೆ, ವಂಶಿ ಎಲ್ಲ ಆಸ್ತಿಗೂ ಸಹ ನಮ್ಮ ಸ್ವಾತಿ ಓನರ್ ಆಗಿದ್ದಾಳೆ. ಇನ್ನು ಏನೇ ಮಾಡಬೇಕಂದ್ರೂ ಹಾಗೆ ಯಾವುದೇ ಪ್ರಾಪರ್ಟಿ ತೊಗೋಬೇಕಾದ್ರೂ ಹಾಗೆ ಮಾರಬೇಕಾದ್ರೂ ನಮ್ಮ ಸ್ವಾತಿ ಸೈನ್ ಬೇಕಾಗುತ್ತೆ, ಅದಕ್ಕೆ ನಾವು ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದು ಅಂತ ಅಂದಾಗ ಇವರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೋತಿದ್ರೆ ಅಜಯ್ಗೆ ಮಾತ್ರ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಲಾಯರ್ ಸಾಹೇಬರು ನಾನು ಬಂದಿರೋ ಕೆಲಸ ಮುಗೀತು ಬರ್ತೀನಿ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಲಾಯರ್ ಸಾಹೇಬರು ಹೋದ್ಮೇಲೆ ಇನ್ನೊಂದು ಕಡೆ ಸ್ವಾತಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು, ಅಲ್ಲ ಅಜ್ಜಿ ತಾತ ಏನು ಮಾಡಿದ್ರಿ? ನನಗಂತೂ ಸಿಕ್ಕಾಪಟ್ಟೆ ಇದನ್ನು ಕೇಳೋಕ್ಕೆ ಮುಜುಗರ ಆಗ್ತಾ ಇದೆ. ಇದೆಲ್ಲ ವಂಶಿ ಆಸ್ತಿ, ವಂಶಿಯವ್ರ ಆಸ್ತಿಗೆ ನಾನು ಕೋ ಓನರ್ ಅಂತಂದರೆ ಏನು? ಈ ರೀತಿ ಇದ್ದಿದ್ರೆ ನಾನು ನಿಜವಾಗ್ಲೂ ಸೈನ್ ಮಾಡ್ತಿರಲಿಲ್ಲ, ನನಗೆ ಸಿಕ್ಕಾಪಟ್ಟೆ ಮುಜುಗರ ಆಗ್ತಿದೆ ಅಂತ ಅನ್ಬೇಕಾದ್ರೆ, ಇವಾಗ ಆಗ್ಬಾರ್ದು ಏನಾಯಿತು? ಏನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಡ್ತೀಯಾ ಅಂತ ಅಜ್ಜಿ ತಾತ ಹೇಳ್ತಾ ಇದ್ರೆ ಅಜಯ್ ಹೇಳ್ತಾ ಇರ್ತಾನೆ, ನೋಡಿ ಅಜ್ಜಿ ಬಾಬಿಗೆ ತುಂಬ ಮುಜುಗರ ಆಗ್ತಿದೆ, ನೀವು ಈ ರೀತಿ ಮಾಡಬಾರ್ದಿತ್ತು ಅಂತ ಅಂದಾಗ, ಹೌದು ಭವಾನಿ ನೀವೇನಾದರೂ ಸ್ವಾತಿಗೆ ಆಸ್ತಿಲಿ ಪಾಲು ಕೊಡಬೇಕು ಅಂತ ಅಂದಿದ್ರೆ ನನಗೆ ಹೇಳಿದರೆ ನಾನೇ ಏನಾದರೂ ಒಂದು ಮಾಡ್ತಿದ್ದೆ, ನೀವು ಈ ರೀತಿ ಮಾಡಿದ್ದು ತಪ್ಪು ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಹೌದು ಅಜ್ಜಿ ನೀವು ಈ ರೀತಿ ಮಾಡಬಾರ್ದಿತ್ತು, ನನ್ನನ್ನು ಒಂದು ಮಾತು ಕೇಳಿದರೆ ದೊಡ್ಡ ಡಿಸಿಷನ್ನ ತೊಗೊಬಿಟ್ರೆ ನಿಮ್ಮ ಡಿಸಿಷನ್ ನಿಜವಾಗ್ಲೂ ತಪ್ಪಾಗಿದೆ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಗೀತಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಬೋಟಿಗಿಂದ ಹೊರಗಡೆ ಬಂದು ಜನಗಳನ್ನ ನೋಡ್ತಿರ್ಬೇಕಾದ್ರೆ, ಕುಮಾರ ಏನಾಯಿತು ಯಾಕೆ ಹಿಂಗೆ ಡಲ್ ಆಗಿದೆಯಾ ಅಂತ ಅಂದಾಗ, ಇನ್ನೇನು ಮಾಡಲಿ ಮಾವ ಅಂಗಡಿನೇನೋ ಓಪನ್ ಮಾಡಿದ್ವಿ ಆದರೆ ಕಸ್ಟಮರ್ ಒಬ್ಬರು ಬರ್ತಿಲ್ಲ ಅಂತ ಅಂದಾಗ, ಅಷ್ಟು ತಾನೇ ಟೆನ್ಷನ್ ಏನಕ್ಕೆ ಮಾಡ್ಕೋತೀಯ, ಇವಾಗಷ್ಟೇ ಓಪನ್ ಮಾಡಿದ್ದೀವಿ ಬರ್ತಾರೆ ಬಿಡು ಅಂತ ಅಂದಾಗ, ಅಯ್ಯೋ ಮಾವ ಕಸ್ಟಮರೇ ಬರಲಿಲ್ಲ ಅಂತ ಅಂದರೆ ನಾವು ಹಿಂಗೆ ಅಂಗಡಿನ ಓಪನ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಹೇಳಿ ನೋಡೋಣ, ಕಸ್ಟಮರ್ ಇಲ್ಲ ಅಂತ ಅಂದರೆ ನಮಗೆ ಸಂಪಾದನೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಕುಮಾರ ಮಾತ್ರ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾನೆ. ಹಾಗೆ ಗೀತಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಕಸ್ಟಮರ್ ಬರಲಿಲ್ಲ ಅಂತ ಅಂದರೆ ನಾವು ರೆಂಟ್ ಹೆಂಗೆ ಕೊಟ್ಟೋದು, ಹಾಗೆ ಮನೆ ಬಾಡಿಗೆ ದಿನಸಿ ರೇಷನು ಎಲ್ಲ ಯಾವ ರೀತಿ ತರೋದು, ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದ್ರೆ ನೀವು ನಗ್ತಾ ಇದ್ದೀರಲ್ಲ, ನಿಮಗೆ ಟೆನ್ಷನ್ ಆಗ್ತಿಲ್ಲ ಮಾವ ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಗೀತಾ ನೀನು ಚಿಕ್ಕವಳಿದ್ದಾಗ ನನ್ನ ಹತ್ರ ಟೈಲರಿಂಗ್ಗೆ ಬರ್ತಾ ಇದ್ದೆ, ಆವಾಗ ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ನೀನು ಈ ರೀತಿ ಟೆನ್ಷನ್ ಮಾಡ್ಕೋತಾ ಇದ್ದೆ, ಅದನ್ನು ನೋಡಿ ನಾನು ಆವಾಗಲೂ ಹಿಂಗೆ ನಗ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಹೌದು ನಾವು ಮಾರ್ಕೆಟ್ ಮಧ್ಯೆ ಶಾಪ್ ಓಪನ್ ಮಾಡಿದ್ರು ಸಹ ಯಾರು ಕಸ್ಟಮರ್ ಬರ್ತಾ ಇಲ್ಲವಲ್ಲ, ಏನು ಮಾಡೋದು ಗೀತಾ ಅಂತ ಕುಮಾರ ಕೇಳಬೇಕಾದ್ರೆ, ಬರೀ ಶಾಪ್ ಓಪನ್ ಮಾಡಿದ್ರೆ ಸಾಲದು, ಎಲ್ಲ ಕಸ್ಟಮರ್ಗೂ ಸಹ ನಮ್ಮ ಬೋಟಿಕ್ ಬಗ್ಗೆ ಗೊತ್ತಾಗಬೇಕಲ್ವ ಮಾವ ಅಂತ ಅಂದಾಗ, ನೀನು ಹೇಳ್ತಾ ಇರೋದು ಕರೆಕ್ಟು, ಒಂದು ಕೆಲಸ ಮಾಡು ಇವಾಗ ಸದ್ಯಕ್ಕೆ ಅಂಗಡಿನ ಕ್ಲೋಸ್ ಮಾಡಿ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ಹೇಳ್ತಾ ಇರ್ತಾನೆ, ಅಲ್ಲ ತಾತ ಅಲ್ಲ ಅಜ್ಜಿ ಇದು ಮಾಡೋಕ್ಕೂ ಮುಂಚೆ ನನ್ನನ್ನೊಂದು ಮಾತು ಕೇಳಬೇಕಿತ್ತಲ್ವಾ, ಎಲ್ಲ ಆಸ್ತಿನ ನಾನು ಒಬ್ಬನೇ ತೊಗೋಬೇಕನ್ನೋ ಆಸೆ ಇಲ್ಲ, ಅಥವಾ ಸ್ವಾತಿ ಕೊಡ್ತಾ ಇದ್ದೀರಾ ಅಂತ ನನಗೆ ಬೇಜಾರಿಲ್ಲ, ಇದು ಮಾಡಿದ್ದು ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಇದರಿಂದ ಆಫೀಸಿಗೆ ಎಷ್ಟು ಲಾಸ್ ಆಗುತ್ತೆ ಎಷ್ಟು ತೊಂದರೆ ಆಗುತ್ತೆ ನಿಮಗೆ ಗೊತ್ತಾ ಅಂತ ಅಂದಾಗ, ಏನೋ ಪ್ರಾಬ್ಲಮ್ ಆಗುತ್ತೆ ವಂಶಿ ಅಂಥದ್ದೇನೋ ಆಗುತ್ತೋ, ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೋ ಓನರ್ ಇರ್ತಾರೆ ತಾನೇ, ಅದೇ ರೀತಿ ನಾನು ಮಾಡಿದ್ದೆ ಅಂತ ಅನ್ಬೇಕಾದ್ರೆ ಅಜಯ್ ಹೇಳ್ತಾ ಇರ್ತಾನೆ, ವಂಶಿಬ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ತಾತ, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಹಾಗೆ ಪ್ರೊಸೀಜರ್ ಇರುತ್ತೆ, ಎಲ್ಲದಕ್ಕೂ MD ಸೈನ್ ಬೇಕಾಗುತ್ತೆ, ಅವಾಗ ವಂಶಿಬ್ರು ಅವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಲ್ವಾ, ಎಲ್ಲದಕ್ಕೂ ನಾವು ಬಾಬಿ ಹತ್ರ ಬರೋಕ್ಕಾಗುತ್ತಾ ಅಂತ ಕೇಳಬೇಕಾದ್ರೆ, ಇದನ್ನೆಲ್ಲ ಯೋಚನೆ ಮಾಡೇ ಕಣೋ ನಾವು ಡಿಸಿಷನ್ ತೊಗೊಂಡಿದ್ದು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ವಂಶಿ ಮತ್ತೆ ಹೇಳ್ತಾ ಇರ್ತಾರೆ, ನೀವು ತೊಗೊಂಡಿರೋ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ನನ್ನ ಹತ್ರ ಹೇಳಿದರೆ ನಾನು ಸ್ವಾತಿಗೆ ಆಸೆ ಸಿಗೋ ರೀತಿ ನಾನು ಮಾಡ್ತಾ ಇದ್ದೆ ಅಂತ ಅಂದಾಗ, ಮತ್ತೆ ಅದೇ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಇದರಿಂದ ಎಷ್ಟು ತೊಂದರೆ ಆಗುತ್ತೆ ನಿಮಗೆ ಗೊತ್ತಾ, ಪ್ರತಿಯೊಂದು ಕಂಪನಿಗೂ ಸಹ ಸಿಗ್ನೇಚರ್ ಬೇಕು, ಹಾಗೆ ಮಾರೋಕ್ಕಾಗಲಿ ತೊಗೊಳಕ್ಕಾಗಲಿ MD ಸೈನ್ ಬೇಕು, ಆವಾಗ ಬಾಬಿಗೂ ಇರಿಟೇಟ್ ಆಗುತ್ತೆ, ಎಲ್ಲದಕ್ಕೂ ಸಿಗ್ನೇಚರ್ ಅಂತ ಬರಬೇಕಾಗುತ್ತೆ, ಇದೆಲ್ಲ ಇರಿಟೇಟ್ ಅಲ್ವಾ ಅಂತ ಅನ್ಬೇಕಾದ್ರೆ ಅಜ್ಜಿ ತಾತ ಮಾತ್ರ ನಗಾಡ್ತಾ ಇರ್ತಾರೆ. ಹಾಗೆ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ, ಅಲ್ಲ ಕಣೋ ಒಂದು ಮಾತನ್ನ ಕೇಳಿ, ಈ ಕಡೆ ಸ್ವಾತಿನ ಕೇಳಿ ಕಂಪ್ನಿ ತೊಗೊಳ್ಳೋದು ಅಥವಾ ಮಾರೋದು ಮಾಡಿದ್ರದಲ್ಲಿ ತಪ್ಪೇನಿದೆ, ಸ್ವಾತಿ ವಂಶಿ ಹೆಂಡ್ತಿ ಅಲ್ವೇನೋ ಅಂತ ಅಂದಾಗ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಅಂದಾಗ ಸ್ವಾತಿ ಹೇಳ್ತಾ ಇರ್ತಾಳೆ, ಅವ್ರಿಗೆ ಟೆನ್ಷನ್ ಆಗ್ತಿದ್ದೀರೋ ನನಗಂತೂ ಗೊತ್ತಿಲ್ಲ ಅಜ್ಜಿ, ಆದರೆ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ಈ ಕಂಪನಿ ಬಗ್ಗೆ ಏನೂ ಸಹ ನನಗೆ ಗೊತ್ತಿಲ್ಲ ಅಂತಂದ್ರೆ ಕೋ ಓನರ್ ಆಗಿ ನಾನು ಮಾಡೋದಾದ್ರೂ ಏನಿದೆ ಅಂತ ಅಂದಾಗ, ನೋಡಿದ್ರ ಬಾಬಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂಥದ್ರಲ್ಲಿ ಇವರಿಗೆ ಇಂಥ ಕೆಲಸ ಕೊಡೋಕ್ಕಾಗುತ್ತಾ, ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಬರ್ತಿಲ್ಲ ಅಂಥದ್ರಲ್ಲಿ MD ಪೋಸ್ಟ್ ಇವ್ರಿಗೆ ಕೊಡೋಕ್ಕಾಗುತ್ತಾ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ
ಹೇಳಿದ್ರೆ ಹೌದು. ಯಾಕೆ ಕಂಪನಿ ಇಂಪ್ಲಿಮೆಂಟ್ ಸಹ ಇವಳಿಗೆ ಗೊತ್ತಿಲ್ಲ ಅಂತದ್ರಲ್ಲಿ ಹೆಂಗೆ ಈ ಪೋಸ್ಟ್ ಕೊಟ್ರಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಇಂಡಿಪೆಂಡೆಂಟ್ ಆಗಿ ಅವಳು ಡಿಸಿಷನ್ ತೊಗೊಳಕ್ಕೆ ನನಗೂ ಕಷ್ಟ ಆಗುತ್ತೆ, ಅವಳಿಗೂ ಕಷ್ಟ ಆಗುತ್ತೆ ಅಜ್ಜಿ ಅಂತ ಅನ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ ಕಂಪನಿಯ ರೂಲ್ಸ್ ರೆಗ್ಯುಲೇಷನ್ ಹಾಗೆ ಈ ಪಾಲಿಸಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅದೇನು ತುಂಬ ದೊಡ್ಡ ಟೈಮ್ ಬೇಕಾಗಲ್ಲ, ತುಂಬ ಚುರುಕಿದಾಳೆ ನಮ್ಮ ಸ್ವಾತಿ ಎಲ್ಲನೂ ಕಲ್ತ್ಕೋತಾಳೆ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ನೋಡಿ ಅಜ್ಜಿ ನೀವು ಮಾಡಿದ ತಪ್ಪು, ನಿಜವಾಗ್ಲೂ ಕಂಪನಿ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅಂತದ್ರಲ್ಲಿ ನನ್ನನ್ನೇ ಇನ್ವಾಲ್ವ್ ಮಾಡಿದಿರಲ್ಲ, ನಾನು ಯಾವ ರೀತಿ ಡಿಸಿಷನ್ ತೊಗೊಳ್ಳಿ, ನನಗಂತೂ ತುಂಬ ಮುಜುಗರ ಆಗ್ತಿದೆ ಅಂತ ಸ್ವಾತಿ ಪುನಃ ಹೇಳ್ತಾ ಇರ್ತಾಳೆ. ಮತ್ತೆ ಅದೇ ಹೇಳ್ತಾ ಇರ್ತಾನೆ, ನೋಡಿದ್ರ ಬಾಬಿಗೆ ಎಷ್ಟು ಟೆನ್ಷನ್ ಆಗ್ತದೆ, ಒಂದು ಕೆಲಸ ಮಾಡಿ ಅಜ್ಜಿ ತಾತ ಲಾಯರ್ನ ಕರೆಸಿ ಆ ಡಾಕ್ಯುಮೆಂಟಿಂದ ಅವ್ರ ಸೈನ್ನ ತೆಗ್ಸಾಕ್ಬಿಡಿ ಅಲ್ಲೊಬ್ರು ಅಂತ ಅಂದಾಗ, ಹೌದು ಅದೇ ರೀತಿ ಮಾಡಿ, ಹಾಗಿದ್ರು ಇನ್ನೊಂದು ಕೆಲಸ ಮಾಡ್ಬೋದು, ನೀವು ಸ್ವಾತಿ ಹೆಸರಲ್ಲಿ ಎಷ್ಟು ದುಡ್ಡು ಇಡಬೇಕಂತ ಹೇಳ್ತೀರಾ ಅಷ್ಟು ದುಡ್ಡನ್ನು ನಾನು ಇಡ್ತೀನಿ, ಅವಾಗ ನಿಮಗೂ ಸಹ ಆಸ್ತಿಲಿ ಪಾಲು ಕೊಟ್ಟಂಗೆ ಆಗುತ್ತಲ್ವಾ, ಸಮಾಧಾನ ಇರುತ್ತೆ, ಸ್ವಾತಿಗೆ ನಾವು ಕೊಟ್ವಿ ಅಂತ ಆ ರೀತಿ ಮಾಡೋಣ ಅಂತ ಅಂದಾಗ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ನೋಡು ವಂಶಿದು ನಮ್ಮ ಡಿಸಿಷನ್ ಅಲ್ಲ, ನಿಮ್ಮ ಅಪ್ಪ ಅಮ್ಮ ಮಾಡಿರೋದು, ಆಸ್ತಿಲಿ ಸಮಪಾಲು ಸೊಸೆ ಮತ್ತು ಮಗನಿಗೆ ಸಿಗಬೇಕು ಅಂತ ಬರ್ತಿದ್ದಾರೆ, ಆ ಕೆಲಸನ ನಾವು ಮಾಡಿದ್ದೀವಿ ಅಷ್ಟೇ ಅಂತ ಅಂದಾಗ, ಅಜ್ಜಿ ಪ್ಲೀಸ್ ವಂಶರ ಮಾತು ಕೇಳಿ ನನ್ನ ಹೆಸರನ್ನ ಈ ಡಾಕ್ಯುಮೆಂಟಿಂದ ತೆಗ್ಸಾಕಿ, ಹಾಗೆ ವಂಶರು ಹೇಳ್ದಂಗೆ ನನ್ನ ಹೆಸರಲ್ಲಿ ಯಾವುದೇ ರೀತಿ ದುಡ್ಡನ್ನ ಇಡಬೇಡಿ, ನನಗೆ ಆಸ್ತಿ ದುಡ್ಡು ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ಅಜಯ್ ಸಹ ಹೇಳ್ತಾ ಇರ್ತಾನೆ, ಆಸ್ತಿ ವಿಷಯದಲ್ಲಿ ನಾಳೆ ಮುಂಚೆ ಕಿರಿಕಿರಿ ಆಗಿ ದೊಡ್ಡ ಜಗಳ ಆಗ್ಬೋದು, ಈಗ ಬಾಬಿ ಅವರೇ ಬೇಡ ಅಂತಿದ್ದಾರಲ್ಲ ಯಾಕೆ ಫೋರ್ಸ್ ಮಾಡ್ತೀರಾ ಅಂತ ಅಂದಾಗ, ನೋಡು ಅಜಯ್ ಆಲ್ರೆಡಿ ಒಂದ್ಸಲ ಡಿಸಿಷನ್ ಮಾಡಿಬಿಟ್ಟು ಡಿಸೈಡ್ನ ಮಾಡ್ಕೊಬಿಟ್ಟು ನಾವು ಸೈನ್ ಮಾಡಿಸಿದ್ದೀವಿ, ಇವಾಗ ಯಾವುದೇ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಜ್ಜಿ ತಾತ ನಗಾಡ್ಕೊಂಡು ಹೇಳ್ತಾ ಇರ್ತಾರೆ. ಮತ್ತೆ ತಾತ ಹೇಳ್ತಾ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರು ಸಹ ಇದನ್ನೇ ಮಾಡ್ತಾ ಇದ್ರು, ನಾವು ಅದನ್ನೇ ಮಾಡಿದ್ದೀವಿ, ಡಿಸ್ಕಸ್ ಬೇಡ ಇದನ್ನ ಇಲ್ಲಿಗೆ ಬಿಟ್ಟಾಗಿ ಅಂತ ಅಂದಾಗ, ಸರಿ ಸರಿ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ತೀರಾ ಮಾಡ್ರಿ, ನಡೀಲಿ ಅಂತ ಅನ್ಬೇಕಾದ್ರೆ ಸ್ವಾತಿ, ನೋಡಿ ವಂಶವರೇ ನಾಳೆ ಮುಂಚೆ ದಿನ ನನಗೆ ಕೆಟ್ಟ ಅಪಾದನೆನ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ದಯವಿಟ್ಟು ಇದೆಲ್ಲ ಬೇಡ, ಹೆಸರನ್ನ ತೆಗ್ಸಾಕ್ಬಿಡಿ ಅಂತ ಅಂದಾಗ, ನೋಡಮ್ಮ ಸ್ವಾತಿ ನಾವು ಮಾಡಿರೋದು ನಿನ್ನೊಳ್ಳೇದಕ್ಕೆ, ಇವತ್ತು ನಿನಗೆ ಅರ್ಥ ಆಗ್ತಿಲ್ಲ, ನಾಳೆ ಮುಂಚೆ ಎಲ್ಲ ಅರ್ಥ ಆಗುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ರೆ ಅಜಯ್ಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೇನೊಂದು ಕಡೆ ಕುಮಾರ ಪಾಂಪ್ಲೆಟ್ಸ್ ಎಲ್ಲ ಸಹ ರೆಡಿ ಮಾಡಿ ಗೀತಾ ಪೋಟಿಗೆ ಪಾಂಪ್ಲೆಟ್ಸ್ ರೆಡಿ ಮಾಡಿರ್ಬೇಕಾದ್ರೆ, ಅಲ್ಲ ಬಾವ ಈ ರೀತಿ ಮಾಡಿದ್ರಲ್ಲ, ಖರ್ಚು ನಿಭಾಯಿಸೋಕ್ಕೆ ನನ್ನ ಹತ್ರ ಇರೋ ದುಡ್ಡು ಸಾಕಾಗ್ತಿಲ್ಲ, ಇದೆಲ್ಲ ಬೇಕಿತ್ತ ಅಂತ ಅಂದಾಗ, ಅಲ್ಲ ಗೀತಾ ಈಗ ಬೋಟಿಗೇನೋ ಮಾಡಿಬಿಟ್ವಿ, ಕಸ್ಟಮರ್ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ, ಹಾಗಾದರೆ ನಾವೇನು ಮಾಡಬೇಕು ಹೇಳು, ಅದಕ್ಕೆ ಈ ಐಡಿಯಾ ಮಾಡಿದ್ದೀನಿ, ಎಲ್ಲ ಪಾಂಪ್ಲೆಟ್ಸ್ ಹಂಚಿ ಬರೋಣ ಅಂತ ಅಂದಾಗ, ಈ ದೊಡ್ಡ ಸಿಟಿಲಿ ಮನೆಗೆ ಹೋಗಿ ಕೊಡೋಕ್ಕಾಗುತ್ತಾ, ಕಸ್ಟಮರ್ ಬರ್ತಾರೆ ಅಂತ ಅಂದಾಗ ಟೆನ್ಷನ್ ಮಾಡ್ಕೋಬೇಡ, ಒಂದು ಐಡಿಯಾ ಮಾಡಿದ್ದೀನಿ, ಗೋಡೆಗಳಿಗೆ ಹಾಗೆ ಲೈಟ್ ಕಂಬ ಅಲ್ಲಿ ಇಲ್ಲಿ ಎಲ್ಲ ಪಾಂಪ್ಲೆಟ್ಸ್ ಹಂಚೋಣ, ನಿಜವಾಗ್ಲೂ ಕಸ್ಟಮರ್ ಬಂದೇ ಬರ್ತಾರೆ, ಐಡಿಯಾ ಹೇಗಿದೆ ಅಂತ ಅಂದಾಗ, ಐಡಿಯಾ ಏನೋ ಚೆನ್ನಾಗಿದೆ, ನಾವು ಆದಷ್ಟು ಬೇಗ ಕೆಲಸ ಮಾಡೋಣ, ನಾಳೆ ಬೇಡ ಇವಾಗಲೇ ಮಾಡೋಣ ಬನ್ನಿ, ಪಾಂಪ್ಲೆಟ್ಸ್ನ ನಾವು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೋಗ್ತಾ ಇರ್ತಾರೆ. ಹಾಗೇನೊಂದು ಕಡೆ ಅಜಯ್ ತುಂಬ ಟೆನ್ಷನ್ ಮಾಡ್ಕೊಂಡು ಅಜ್ಜಿ ಹತ್ರ ಮಾತಾಡೋಕ್ಕೆ ಬರ್ತಿರ್ಬೇಕಾದ್ರೆ, ಏನು ಅಜಯ್ ಕಾಫಿ ಏನಾದರೂ ಬೇಕಾ ಅಂತ ಅಂದಾಗ, ಏನು ಬೇಡ ಅಂತ ಅಂದಾಗ, ಮತ್ತೇನೋ ಮಾತಾಡೋಕ್ಕೆ ಬಂದಿದ್ಯಾ ಅದೇನು ಹೇಳು ಅಂತ ಅಂದಾಗ, ಏನೋ ಒಂದು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ, ಇದ್ದಕ್ಕಿದ್ದಂಗೆ ವಂಶಿಬ್ರು ಆಸ್ತಿಯಲ್ಲಿ ಸ್ವಾತಿ ಅವರಿಗೆ ಆಸ್ತಿ ಕೊಡಬೇಕು ಅಂತ ಮಾಡಿದ್ರಲ್ಲ ಯಾಕೆ ಅಂತ ಅಂದಾಗ ಅಜ್ಜಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.